ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರೇಖಿ ಹೀಲರ್ ಚಾನಲ್. ಸೊ ಇವತ್ತಿನ ಟಾರೋ ರೀಡಿಂಗ್ ಬಂದು ನಿಮ್ಮ ಪಾರ್ಟ್ನರ್ ಜೊತೆಗೆ ನಿಮ್ಮ ರಿಯೂನಿಯನ್ ಆಗುತ್ತದಾ ಅಂತ ಈ ಒಂದು ಫೈಲ್ ಇಲ್ಲಿ ನಾನು ಕೊಟ್ಟಿದ್ದೀನಿ. ಸೊ ಅದ್ರ ಮುಖಾಂತರ ನೀವು ಆನ್ಸರನ್ನು ಪಡ್ಕೋಬಹುದು. ಇಲ್ಲಿ ನಿಮ್ಮ ನೇಮ್ ಯಾವ ಲೆಟರಿಂದ ಸ್ಟಾರ್ಟ್ ಆಗುತ್ತೆ ಅದನ್ನು ನೀವು ಇಲ್ಲಿ ಚೂಸ್ ಮಾಡಬೇಕಾಗತ್ತೆ. ಇಫ್ ಇನ್ ಕೇಸ್ ನಿಮ್ಮ ನೇಮ್ ಬಂದು ಜೆ ಇಂದ ಅಥವಾ ಬಿ ಇಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಫೈಲ್ 1ನ ಚೂಸ್ ಮಾಡಿ, ಅಥವಾ ಫೈಲ್ 2 ಅಲ್ಲಿದ್ದರೆ ಫೈಲ್ 2ನ ಚೂಸ್ ಮಾಡಿ. ಸೊ ನೋಡೋಣ. ಇನ್ ಕೇಸ್ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು. ಆ್ಯಂಡ್ ಇಲ್ಲಿ ಮಾಡೋದು ಒಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ಆ್ಯಂಡ್ ಬ್ರೇಸ್ಲೆಟ್ ಪರ್ಚೇಸ್ ಮಾಡಬೇಕು ಅಂದ್ಕೊಳ್ತಾ ಇರೋರು ಸಹ ವಾಟ್ಸಪ್ ಮಾಡ್ಬೋದು. ಅದರ ವಿಡಿಯೋನು ನಾನು ಇಲ್ಲಿ ಮಧ್ಯದಲ್ಲಿ ಹಾಕಿರ್ತೀನಿ. ಆ್ಯಂಡ್ ಮೋರ್ ಓವರ್ ಏನಪ್ಪ ಅಂದರೆ ಲಾ ಆಫ್ ಅಟ್ರಾಕ್ಷನ್ ಮೇ ಬಿ ನಾನು ಜಾಯ್ನ್ ಆಗಬೇಕು ಅಂದ್ಕೊಳ್ತಾ ಇರೋರು ಸಹ ಜಾಯ್ನ್ ಆಗ್ಬೋದು. ಸೊ ನೋಡೋಣ ಫೈಲ್ 1 ಅವ್ರಿಗೆ ಏನೆಲ್ಲ ಆನ್ಸರ್ ಬರುತ್ತೆ, ನಿಮ್ಮ ರಿಯೂನಿಯನ್ ಆಗುತ್ತಾ ಅಂತ ನೋಡೋಣ. ಓಕೆ, ಬಾಟಮ್ ಆಫ್ ದ ಡೆಕ್. ಓಕೆ, ಫೈಲ್ 1 ಚೂಸ್ ಮಾಡೋರಿಗೆ ವಾವ್, ಕಂಗ್ರ್ಯಾಚುಲೇಷನ್ಸ್. 6 ಆಫ್ ಕಪ್ಸ್ ಬಂದಿದೆ. ಆ್ಯಂಡ್ ಆಲ್ಮೋಸ್ಟ್ ಇಲ್ಲಿ ಪೆಂಟಿಕಲ್ಸ್ ಕಾರ್ಡ್ ಜಾಸ್ತಿ ಬಂದಿರೋ ಅಂಥದ್ದು. ಸೊ ಪೆಂಟಿಕಲ್ಸ್ ಇನ್ ದ ಸೆನ್ಸ್ ಇಲ್ಲಿ ಫೈನಾನ್ಷಿಯಲಿ ತುಂಬ ಸ್ಟ್ರಗಲ್ ಮಾಡ್ತಾ ಇರ್ಬೋದು ನೀವು. ಆ್ಯಂಡ್ ಆಲ್ಸೋ ನಿಮ್ಮ ಪಾರ್ಟ್ನರ್ ಕಡೆಯಿಂದ ನಿಮಗೆ ಕಮಿಟ್ಮೆಂಟ್ ಬೇಕಾಗಿದೆ. ನಿಮ್ಮ ಪಾರ್ಟ್ನರ್ ಸಹ ಫೈನಾನ್ಷಿಯಲಿ ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಸಿಚುವೇಷನಲ್ಲಿ ಅವ್ರಿಗೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ನೈಟ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಅವ್ರು ಏನೇ ಮಾಡಿದ್ರೂ ಒಂದು ಕಾನ್ಫಿಡೆನ್ಸಿಂದ ಆ್ಯಂಡ್ ಇದನ್ನು ಮಾಡೇ ಮಾಡ್ತೀನಿ ಅಂತ ಅವರು ಇಷ್ಟಪಡ್ತಾರೆ. ಆ್ಯಂಡ್ ಈ ವ್ಯಕ್ತಿ ಬೇರೆ ಯಾರ ಕೈ ಕೆಳಗೂ ಕೆಲಸ ಮಾಡಬೇಕಂತ ಇಷ್ಟಪಡೋದಿಲ್ಲ. ಸೊ ಅದಕ್ಕೋಸ್ಕರ ಇವ್ರಿಗೆ ಇಲ್ಲಿ ಡಿಲೇ ಆಗ್ತಾ ಇರೋದು ಬಂದು ಇವ್ರದ್ದು ಓನ್ ಬಿಸ್ನೆಸ್ ಮಾಡ್ತಾ ಇರ್ಬೋದು, ಅಥವಾ ಇವರೇ ನಾನು ಏನಾದರೂ ಮಾಡಿ ಗ್ರೋ ಆಗಬೇಕು ಅನ್ನೋ ಒಂದು ಥಾಟ್ಸ್ ಇದೆ ಇವ್ರಿಗೆ. ಸೊ ಅದಕ್ಕೋಸ್ಕರ ಇಲ್ಲಿ ಕೆಲವೊಂದು ಡಿಲೇ ಆಗ್ತಾ ಬರ್ತಾ ಇದೆ. ಆ್ಯಂಡ್ ಈ ವ್ಯಕ್ತಿಗೆ ಸೋಷಿಯಲ್ ಸರ್ವೀಸಲ್ಲಿ ತುಂಬ ಇಂಟ್ರೆಸ್ಟ್ ಇರುತ್ತೆ. ಆ್ಯಂಡ್ ಆ ಒಂದು ಏರಿಯಾದಲ್ಲಿ ಅವ್ರು ವರ್ಕ್ ಮಾಡ್ತಾ ಇರ್ಬೋದು. ನಾನು ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಕು, ನಾನು ಯಾರೇ ಒಂದು ಕಷ್ಟದಲ್ಲಿದ್ದರೂ ಅವ್ರಿಗೆ ಏನಾದರೂ ನನ್ನ ಕಡೆಯಿಂದ ಸಹಾಯ ಆಗಬೇಕು ಅನ್ನೋ ಒಂದು ಮನೋಭಾವದಲ್ಲಿ ನೀವು ಇದ್ದೀರಾ, ನಿಮ್ಮ ಪಾರ್ಟ್ನರು ಇದ್ದೀರಾ. ಸೊ ಇದೊಂದು ಸಿಮಿಲಾರಿಟಿ ನಿಮ್ಮಿಬ್ಬರ ಮಧ್ಯೆ ಇರ್ಬೋದು. ಬಟ್ ನಿಮಗೆ ಕೆಲವೊಂದು ಸರಿ ಅನಿಸುತ್ತೆ ಇಷ್ಟೊಂದು ಬೇರೆಯವ್ರಿಗೆ ಹೆಲ್ಪ್ ಮಾಡೋ ಅವಶ್ಯಕತೆ ಇಲ್ಲ ಅಂತ. ಬಟ್ ಆ ವ್ಯಕ್ತಿ ಆಗಲ್ಲ. ಆ ವ್ಯಕ್ತಿ ಏನೇ ಮಾಡಿದ್ರೂ ವಿತೌಟ್ ಸೆಲ್ಫಿಶ್ನೆಸ್ ಇಲ್ಲದೆ ಮಾಡ್ತಾರೆ. ಬಟ್ ಇಲ್ಲಿ ಕೆಲವೊಬ್ಬರಿಗೆ ಕಮಿಟ್ಮೆಂಟ್ ಕೊಡೋಕ್ಕಾಗ್ತಾ ಇಲ್ಲ. ಏನಕ್ಕೆ ಅಂತಂದರೆ ಇಲ್ಲಿ ನಾನಿನ್ನೂ ಸ್ಟೇಬಲ್ ಆಗಿಲ್ಲ, ಸೆಟಲ್ ಆಗಿಲ್ಲ ಅನ್ನೋದೊಂದು ಅವ್ರ ಮನಸ್ಸಲ್ಲಿ ಇರ್ಬೋದು. ಸೊ ಅದಕ್ಕೋಸ್ಕರ ನಿಮಗೆ ಕಮಿಟ್ಮೆಂಟ್ ಕೊಡ್ದಲೇನೂ ಇರ್ಬೋದು. ಆ್ಯಂಡ್ ಆಲ್ಸೋ ಇಲ್ಲಿ ಯಾರಾದರೂ ಮ್ಯಾರೇಜ್ ಆಗಿರೋರು, ಹಾಯ್ ಆಲ್. ಸೊ ಇಲ್ಲಿ ತೋರಿಸ್ತಾ ಇರೋವಂಥ ಕ್ರಿಸ್ಟಲ್ ಬ್ರೇಸ್ಲೆಟ್ಸ್ ಆಲ್ರೆಡಿ ಬುಕ್ ಮಾಡಿಕೊಂಡು ಅವರಿಗೋಸ್ಕರ ಅಂತ ಮಾಡಿರೋವಂಥದ್ದು. ಇದು ಬಂದು ಲವ್ ಆ್ಯಂಡ್ ರಿಲೇಷನ್ಶಿಪ್ ಹೀಲಿಂಗ್ ಬ್ರೇಸ್ಲೆಟ್. ಇದನ್ನು ನೀವು ಬ್ರೇಕಪ್ಪಲ್ಲಿದ್ದರೆ, ನೋ ಕಾಂಟ್ಯಾಕ್ಟಲ್ಲಿದ್ದರೆ ವೇರ್ ಮಾಡ್ಬೋದು. ಆಲ್ಸೋ ಸೆಲ್ಫ್ ಲವ್ಗೋಸ್ಕರನೂ ವೇರ್ ಮಾಡ್ಬೋದು. ತುಂಬ ಚೆನ್ನಾಗಿ ಇದು ನಿಮ್ಮಲ್ಲಿರುವಂಥ ಒಂದು ಬ್ಲಾಕೇಜಸ್ನ ಕ್ಲಿಯರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಬಂದು ಇದು ಕಸ್ಟಮೈಸೇಷನ್. ಇದು ಬಂದು ಬಿಸ್ನೆಸ್ ಗ್ರೋತಿಗೆ ಆ್ಯಂಡ್ ಇದು ಮಲ್ಟಿಪರ್ಪಸ್ಗೆ ಅಂತಲೇ ಹೇಳಿದ್ರು ತಪ್ಪಾಗೋದಿಲ್ಲ. ಸಿಟ್ರೀನ್, ಗ್ರೀನ್ ಅವೆಂಚೂರಿನ್ ಆ್ಯಂಡ್ ಪೈರೆಟಿಂದ ಕಾಂಬಿನೇಷನ್ ಮಾಡಿರೋವಂಥದ್ದು. ಇದು ಬಿಸ್ನೆಸ್ಸಲ್ಲಿ ಹೆಲ್ಪ್ ಆಗುತ್ತೆ ಆ್ಯಂಡ್ ಮನಿ ಮ್ಯಾಗ್ನೆಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಮನಿಯನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ನೀವು ಬೇಕು ಅಂದರೆ ಬುಕ್ ಮಾಡ್ಕೊಳ್ಬೋದು. ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ, ಅದಕ್ಕೆ ನೀವು ಮೆಸೇಜನ್ನು. ಮ್ಯಾರೇಜ್ ಆಗಿರೋರು ಬೇಬಿಗೋಸ್ಕರ ಪ್ಲ್ಯಾನ್ ಮಾಡ್ತಾಯಿದ್ರೆ ಡೆಫಿನೆಟ್ಲಿ ಇಲ್ಲಿ ಆ ಒಂದು ಚಾನ್ಸಸ್ ಇದೆ. ಒಂದು ಗುಡ್ ನ್ಯೂಸ್ ನೀವು ನೋಡುವಂಥ ಚಾನ್ಸಸ್ ಇದೆ. ಆ್ಯಂಡ್ ಕರೆಂಟ್ಲಿ ನೀವು ಯಾರಾದರೂ ವರ್ಕ್ ಮಾಡ್ತಿರೋರು ಆಗಿದ್ದರೆ ನೀವು ವರ್ಕ್ ಮಾಡೋ ಪ್ಲೇಸಲ್ಲಿ ಸ್ವಲ್ಪ ನಿಮಗೆ ಕಟ್ ಹಾಕ್ದಂಗೆ ಅನ್ನಿಸ್ತಾ ಇರ್ಬೋದು. ಸೊ ಜಾಬ್ ರಿಲೇಟೆಡ್ ನಿಮಗೆ ತುಂಬ ಇಶ್ಯೂಸ್ ಆಗ್ತಾ ಇರ್ಬೋದು. ಸೊ ಎಲ್ಲೋ ಒಂದು ಕಡೆ ನನ್ನನ್ನು ನಾನು ಕಟ್ ಹಾಕ್ಕೊಳ್ತಾ ಇದ್ದೀನಿ, ಅಥವಾ ಟೈಮ್ ಸಾಲ್ತಾ ಇಲ್ಲ, ಟೈಮ್ ಫ್ರೀಡಮ್ ಇಲ್ಲ ಅಂತ ನಿಮಗೆ ಅನ್ನಿಸ್ತಾ ಇರ್ಬೋದು. ಆ್ಯಂಡ್ ಇಲ್ಲಿ 4 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಒಂದು 50-50 ಅಂತಲೇ ಹೇಳ್ಬೋದು.
ಯಾಕೆ ಅಂತ ಅಂದರೆ ಅರ್ಧ ನಿಮಗೆ ಅಲ್ಲಿ ವರ್ಕ್ ಮಾಡೋಕ್ಕೆ ಖುಷಿ ಇದೆ, ಇನ್ನೂ ಅರ್ಧ ನಿಮಗೆ ಅಲ್ಲಿ ವರ್ಕ್ ಮಾಡೋಕ್ಕೆ ಯಾವುದೇ ಮನಸ್ಸಿಲ್ಲ. ಸೊ ಯಾವಾಗ ನಾನು ಇಲ್ಲಿಂದ ಬೇರೆ ಒಂದು ಜಾಬ್ಗೆ ಹೋಗ್ತೀನಿ ಅಂತ ನೀವು ವೆಯ್ಟ್ ಮಾಡ್ತಾ ಇರ್ಬೋದು. ಸೊ ಅದು ಸಹ ವಿತಿನ್ 6 ಮಂತ್ಸ್ ಆಗುತ್ತೆ. ಈ ಒಂದು 6 ಮಂತ್ಸಲ್ಲಿ ನಿಮಗೆ ಆದಷ್ಟು ಪಾಸಿಟಿವ್ ಚೇಂಜಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಪೈಲ್ 1 ಯಾರೆಲ್ಲ ಚೂಸ್ ಮಾಡಿದ್ದೀರಾ ಆ್ಯಂಡ್ ಮೇಜರ್ಲಿ ನೀವು ಫೈನಾನ್ಷಿಯಲಿ ಏನಾದರೂ ಸ್ಟ್ರಗಲ್ ಮಾಡ್ತಾಯಿದ್ರೆ ಅಲ್ಲಿ ನಿಮಗೆ ಕ್ಲೈಂಟ್ಸ್ ಬರೋಕ್ಕಾಗಿರಲಿ, ನೆಕ್ಸ್ಟ್ ಇನ್ನೊಂದು ಪೊಸಿಷನ್ಗೆ ನೀವು ಹೋಗೋಕ್ಕಾಗಿರಲಿ, ಈ ಒಂದು 6 ಮಂತ್ಸಲ್ಲಿ ಆ ಒಂದು ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಸೊ ಆದಷ್ಟು ನೀವು ಇಲ್ಲಿ ಯಾವ ವರ್ಕ್ ಮಾಡ್ತಾ ಇದ್ದೀರಾ ಅದನ್ನು ಕ್ವಿಟ್ ಮಾಡ್ದಲೇ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಆ್ಯಂಡ್ ನಿಮ್ಮ ಪರ್ಸನ್ ಸಹ ಇಲ್ಲಿ ಮತ್ತೆ ರಿಯೂನಿಯನ್ ಆಗಬೇಕು, ನನ್ನ ಪಾರ್ಟ್ನರ್ನ ನಾನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ. ಆ್ಯಂಡ್ ಸಮ್ಟೈಮ್ಸ್ ಇಲ್ಲಿ ಇನ್ನೂ ಒಂದು ಎನರ್ಜಿ ಇದೆ, ನೀವು ತುಂಬ ಬೇಡ್ಕೊಳ್ತೀರಾ ಅಂತ ಬರ್ತಾ ಇದೆ. ನಿಮ್ಮ ಪಾರ್ಟ್ನರ್ನ ಕಮಿಟ್ಮೆಂಟ್ ಕೊಡು ಅಥವಾ ಸಮಥಿಂಗ್ ಲೈಕ್ ನೀವು ತುಂಬ ಕೇಳ್ತಾ ಇದ್ದೀರಾ ಅವ್ರನ್ನ, ಇದು ಯಾವಾಗಾಗುತ್ತೆ ಅದು ಯಾವಾಗಾಗುತ್ತೆ, ಅಥವಾ ಇಲ್ಲಿ ಬ್ರೇಕಪ್ ಆಗಿದ್ರೂ ಕ್ವಶನ್ಸ್ ಬರೋದು ನೀನು ನಂಗೆ ಚೀಟ್ ಮಾಡಿದೆ ಅನ್ನೋ ಒಂದು ಎನರ್ಜಿ ಇಲ್ಲಿದೆ. ಸೊ ಆ ಒಂದು ಎನರ್ಜಿನೂ ಸಹ ಇಲ್ಲಿದೆ. ಅವರು ನಿಮಗೆ ಯಾವುದೇ ಕಮಿಟ್ಮೆಂಟ್ ಕೊಡ್ದಲೇ ಸತಾಯಿಸ್ತಾ ಇರ್ಬೋದು. ಯಾಕೆ ಅಂತಂದರೆ ಕೆಲವೊಬ್ಬರಿಗೆ ಇಲ್ಲಿ ಚೀಟ್ ಆಗಿದೆ. ಸೊ ಇದು ಬಂದು ಬ್ರೇಕಪ್ ಅಥವಾ ತುಂಬ ಯಾರೆಲ್ಲ ಕೇಳ್ಕೊಳ್ತಾ ಇದ್ದೀರಾ ಗೊತ್ತಾ, ಸೊ ಅವ್ರಿಗೆ ರೆಸೊನೇಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಅವ್ರ ಹತ್ರ ನೀವು ತುಂಬ ಬೇಡ್ಕೊಳ್ತೀರಾ ಪ್ರೀತಿಗೋಸ್ಕರ, ಟೈಮ್ಗೋಸ್ಕರ. ಸೊ ಎಲ್ಲದಕ್ಕೋಸ್ಕರನೂ ಅವ್ರ ಹತ್ರ ತುಂಬ ಕೇಳಬೇಕಾಗತ್ತೆ ನೀವು. ಸೊ ದಟ್ಸ್ ವೈ ಇಲ್ಲಿ ನಿಮಗೆ ಯಾವುದೇ ಒಂದು ಡಿಸಿಷನ್ನ ತೊಗೊಳಕ್ಕಾಗ್ತಾಯಿಲ್ಲ. ನಾನು ವೆಯ್ಟ್ ಮಾಡಬೇಕಾ ಅಥವಾ ಮೂವ್ ಆನ್ ಆಗಬೇಕಾ ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ. ಸೊ ನೀವು 6 ಮಂತ್ಸ್ವರೆಗೂ ಈ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ಬೋದು ಅಂತ ಹೇಳ್ತೀನಿ. ಆ್ಯಂಡ್ ಟ್ರಾವೆಲ್ ಎನರ್ಜಿ ಇರೋದ್ರಿಂದ ಒಂದು ನ್ಯೂ ಡೈರೆಕ್ಷನ್ಗೆ ನೀವು ಹೋಗ್ಬೋದು ಅಥವಾ ಶಿಫ್ಟ್ ಆಗಬಹುದು. ನಿಮ್ಮ ಮನೆ ವಿಚಾರದಲ್ಲಾಗಿರ್ಬೋದು ಅಥವಾ ಸಮಥಿಂಗ್ ನೀವೇನೋ ಒಂದು ಹೊಸದು ಬೈ ಮಾಡುವಂಥ ಚಾನ್ಸಸ್ ಸಹ ಇದೆ 6 ಮಂತ್ಸಲ್ಲಿ, ಸಮಥಿಂಗ್ ಬಿಗ್. ಸೊ ಸಮಥಿಂಗ್ ಬಿಗ್ ಅಂತ ಅಂದರೆ ನಿಮಗೆ ಅದೆಲ್ಲ ಒಂದು ಕಡೆ ತುಂಬ ದಿನದಿಂದ ತೊಗೊಳ್ಬೇಕು ಅಂದ್ಕೊಳ್ತಾ ಇರ್ತೀರೋ ಅದನ್ನು ಈ ಒಂದು 6 ಮಂತ್ಸಲ್ಲಿ ನೀವು ತೊಗೊಳ್ಳೋಂಥ ಚಾನ್ಸಸ್ ಇದೆ. ಸೊ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರ್ಬೋದು. ಸೊ ಆ ಒಂದು ಚಾನ್ಸಸ್ ಸಹ ಇದೆ. ಅದನ್ನು ನೀವು ಒಂದು ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಥರನೂ ನೋಡ್ತೀರಾ ಇಲ್ಲಿ. ಆ್ಯಂಡ್ ಯಾರಿಗಾದರೂ ಸ್ವಲ್ಪ ಮ್ಯಾರೇಜ್ ಡಿಲೇ ಆಗ್ತಾಯಿದೆ ಅಂತ ಅಂದರೆ ಸ್ವಲ್ಪ ಏನು ಮಾಡಿ, ಯೆಲ್ಲೋ ಡ್ರೆಸ್ಸಸ್ನ ವೇರ್ ಮಾಡಿ ಅಥವಾ ಅರಿಶಿಣನ ನೀರಲ್ಲಿ ಹಾಕ್ಕೊಂಡು ಸ್ನಾನ ಮಾಡಿ. ಸೊ ಈ ಎರಡನ್ನು ನೀವು ಮಾಡ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಪೈಲ್ 1 ಯಾರೆಲ್ಲ ಚೂಸ್ ಮಾಡಿದ್ರಿ. ಗಾಡ್ ಬ್ಲೆಸ್ ಯು ಆಲ್. ಇಫ್ ಇನ್ ಕೇಸ್ ನಿಮಗೆ ಪರ್ಸನಲ್ ಕನ್ಸಲ್ಟೇಷನ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು. ಆ್ಯಂಡ್ ವಾಟ್ಸಪ್ ಚಾನಲ್ ಸಹ ಜಾಯ್ನ್ ಆಗ್ಬೋದು. ಆ ಒಂದು ವಾಟ್ಸಪ್ ಚಾನಲಲ್ಲಿ ಎಲ್ಲ ಅಪ್ಡೇಟ್ಸ್ ಸಹ ಇರುತ್ತೆ. ಆ್ಯಂಡ್ ಬ್ರೇಸ್ಲೆಟ್ಸ್ ವೇರ್ ಮಾಡಬೇಕು ಫಾರ್ ಮ್ಯಾರೇಜ್ ಅಥವಾ ಕಮಿಟ್ಮೆಂಟ್ ಲೈಕ್ ಲವ್ ಆ್ಯಂಡ್ ರಿಲೇಷನ್ಶಿಪ್ ಹೀಲಿಂಗ್ ಬ್ರೇಸ್ಲೆಟ್ನ ವೇರ್ ಮಾಡ್ಬೋದು. ಸೊ ಇಂಟ್ರೆಸ್ಟ್ ಇರೋರು ಅದನ್ನು ಸಹ ಇಲ್ಲಿ ಬೈ ಮಾಡ್ಬೋದು. ಲವ್ ಆ್ಯಂಡ್ ರಿಲೇಷನ್ಶಿಪ್ ಹೀಲಿಂಗ್ ಬ್ರೇಸ್ಲೆಟ್ ತುಂಬ ತೊಗೊಳ್ತಾ ಇರೋದು ಅಂದರೆ ಅದೇ. ಇಫ್ ಇನ್ ಕೇಸ್ ನಿಮಗೆ ತೊಗೊಳ್ಬೇಕು ಅಂತ ಅನಿಸಿದ್ರೆ ನೀವು ಸಹ ಪರ್ಚೇಸ್ ಮಾಡ್ಬೋದು. ಓಕೆ, ಪೈಲ್ 2 ಏನೆಲ್ಲ ರೀಡಿಂಗ್ ಇದೆ ನೋಡೋಣ, ಏನೆಲ್ಲ ಆನ್ಸರ್ಸ್ ಬರುತ್ತೆ ಅಂತ. ಓಕೆ, ಪೈಲ್ 2 ಯಾರೆಲ್ಲ ಚೂಸ್ ಮಾಡಿದ್ರಿ. ಸೊ ನಿಮಗೆ ದ ಫಸ್ಟ್ ಕಾರ್ಡ್ ಬಂದಿರೋದೇ ದ ವರ್ಡ್ ಕಾರ್ಡ್ ಬಂದಿದೆ. ಸೊ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಆಲ್ಸೋ ಇಲ್ಲಿ ಡೆವಿಲ್ ಕಾರ್ಡ್ ಇರೋದ್ರಿಂದ ಸ್ವಲ್ಪ ನಿಮಗೆ ಆರೋಗೆನ್ಸ್ ಅಂತ ಅನ್ನಿಸ್ಬೋದು. ಆ್ಯಂಡ್ ಈ ವ್ಯಕ್ತಿ ತುಂಬ ಡಾಮಿನೇಟಿಂಗ್ ಇರ್ಬೋದು. ಆ್ಯಂಡ್ ಆಲ್ಸೋ 2 ಆಫ್ ಕಪ್ಸ್ ಸಹ ಇದೆ ಆ್ಯಂಡ್ 8 ಆಫ್ ಕಪ್ಸ್ ಸಹ ಇದೆ. ಆ್ಯಂಡ್ ಅಗೈನ್ ಕಿಂಗ್ ಆಫ್ ಕಪ್ಸ್. ಸೊ ಇಲ್ಲಿ ಬರ್ತಾ ಇರೋವಂಥ ಎನರ್ಜಿ, ಯಾರು ನಿಮ್ಮ ಲೈಫಿಂದ ಮೂವ್ ಆನ್ ಆಗಿದ್ರು, ನಿಮ್ಮನ್ನು ಬಿಟ್ಟು ಹೋಗಿದ್ರು, ಸೊ ಅವರು ಇಲ್ಲಿ ಮತ್ತೆ ವಾಪಸ್ ಬರುವಂಥ ಚಾನ್ಸಸ್ ಇದೆ. ಸೊ ಸಮ್ ಒನ್ ಫ್ರಮ್ ದ ಪಾಸ್ಟಲ್ಲಿ ಯಾರಿದ್ರು ಮೂವ್ ಆನ್ ಆಗಿದ್ರು, ನಿಮ್ಮನ್ನು ಬಿಟ್ಟು ಹೋಗಿದ್ರು, ಸೊ ಯಾವುದೇ ರೀಸನ್ ಇಲ್ಲದೆ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸಿಂದ ಯಾರು ನಿಮ್ಮಿಂದ ದೂರ ಆಗಿದ್ರು, ಅಗೈನ್ ಅವರು ನಿಮ್ಮ ಲೈಫಿಗೆ ವಾಪಸ್ ಬರುವಂಥ ಚಾನ್ಸಸ್ ಇದೆ. ಆ್ಯಂಡ್ ಬಿಫೋರ್ ನಿಮ್ಮ ಪಾಸ್ಟಲ್ಲಿ ಅವರು ತುಂಬ ಆ್ಯರೋಗೆನ್ಸಿಯಿಂದ ಬಿಹೇವ್ ಮಾಡಿರ್ಬೋದು. ಸ್ವಲ್ಪ ನಿಮ್ಮನ್ನು ಹೇಗೆ ಅಂದರೆ ಅವ್ರು ಹೇಳಿದ್ದೆ ನಡಿಬೇಕು ಅನ್ನೋ ಥರ ನಿಮ್ಮನ್ನು ಟ್ರೀಟ್ ಮಾಡಿದರು ಅಂತ ಬರ್ತಾ ಇದೆ.
ಬಟ್ ಇಲ್ಲಿ ದ ಡೆವಿಲ್ ಕಾರ್ಡಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಒಂದು ಸಿಂಬಲ್ ಏನಿದೆ ಸಿಂಬಲ್ ಆಫ್ ಪ್ರೊಟೆಕ್ಷನ್ ಅಂತ ಹೇಳ್ಬೋದು. ಈ ಒಂದು ರಿಲೇಷನ್ಶಿಪ್ ಎಲ್ಲೋ ಒಂದು ಕಡೆ ಪ್ರೊಟೆಕ್ಷನಿಂದ ಇತ್ತು ಅಂತಲೇ ಹೇಳ್ಬೋದು. ಸೊ ಇಫ್ ಇನ್ ಕೇಸ್ ನೀವು ದೂರ ಆಗಿದ್ರೂ ಸಹ ಇಲ್ಲಿ ಮತ್ತೆ ಫ್ಯೂಚರಲ್ಲಿ ಒಂದಾಗ್ತೀರಾ ಅನ್ನೋ ಒಂದು ಏನು ಚಾನ್ಸಸ್ ಇತ್ತು ಅಂತ ಇಲ್ಲಿ ಬರ್ತಾ ಇದೆ. ದ ವರ್ಡ್ ಕಾರ್ಡ್ ಇಲ್ಲಿ ಇರೋದ್ರಿಂದ, ಸೊ ದ ವರ್ಡ್ ಕಾರ್ಡಲ್ಲಿ ನೀವು ನೋಡ್ತಾ ಇರ್ಬೋದು ಒಂದು ಫುಲ್ಫಿಲ್ಮೆಂಟ್ ಅನ್ನೋದು ನೋಡ್ತೀರಾ. ಆ್ಯಂಡ್ ಇನ್ಫಿನಿಟಿ ಸಿಂಬಲ್ ಸಹ ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಅವ್ರು ನಿಮ್ಮ ಜೊತೆ ಇದ್ದಾಗ ಏನೇ ಒಂದು ಮುಚ್ಚುಮರೆ ಇಲ್ಲದೆ ನಿಮ್ಮ ಹತ್ರ ಬಿಹೇವ್ ಮಾಡ್ತಾಯಿದ್ರು ಅಂತ ಬರ್ತಾ ಇದೆ. ಕಿಂಗ್ ಆಫ್ ಕಪ್ಸ್ ಇಲ್ಲಿ ಇರೋದ್ರಿಂದ, ಸೊ ವಿತಿನ್ 10 ಮಂತ್ಸ್ ಈ ವ್ಯಕ್ತಿ ಸ್ವಲ್ಪ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ. ಅವ್ರಿಗೆ ಏನು ಅನಿಸುತ್ತೆ ನೇರವಾಗಿ ಹೇಳ್ಕೊತಾ ಇಲ್ಲ, ಅಥವಾ ನೀವು ಸಹ ಇದನ್ನೇ ಮಾಡ್ತಾ ಇರ್ಬೋದು. ಸೊ ನಿಮಗೆ ಮೈಂಡ್ಗೆ ಏನು ಬರ್ತಾ ಇದೆ ಅದನ್ನು ಓಪನ್ ಮೈಂಡೆಡಿಂದ ಮಾತಾಡ್ತಾ ಇಲ್ಲ. ಸ್ವಲ್ಪ ನೀವು ಮನಸ್ಸು ಬಿಚ್ಚಿ ಮಾತಾಡಬೇಕಾಗತ್ತೆ, ಅಥವಾ ನಿಮಗೆ ಇರುವಂಥ ಡೌಟ್ಸ್ನ ಕ್ಲಿಯರ್ ಮಾಡ್ಕೊಬೋದು. ಆ್ಯಂಡ್ ಪೈಲ್ 2 ಅವ್ರಿಗೆ ಇನ್ನೂ ಒಂದು ಚಾನ್ಸ್ ಇದೆ. ಇಟ್ಸ್ ಅಪ್ ಟು ಯು. ನೀವು ಈ ವ್ಯಕ್ತಿಗೆ ಇನ್ನೊಂದು ಚಾನ್ಸ್ ಕೊಡಬೇಕು ಅಂದ್ಕೊಳ್ತಾ ಇದ್ದೀವಿ. ಹಾಯ್ ಎವ್ರಿವನ್. ಸೊ ಇಲ್ಲಿ ತೋರಿಸ್ತಾ ಇರೋವಂಥ ಬ್ರೇಸ್ಲೆಟ್ ಇದು ಬಂದು ನಿಮಗೇನಾದರೂ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಂತ ಅನ್ನಿಸ್ತಾ ಇದ್ದರೆ ಆಗ ವೇರ್ ಮಾಡ್ಬೋದು. ಅಥವಾ ನೀವು ಲವ್ ಆ್ಯಂಡ್ ರಿಲೇಷನ್ಶಿಪ್ಪಲ್ಲಿ ಇದ್ದರೆ ಅಲ್ಲಿ ಪ್ರೊಟೆಕ್ಷನಿಗೆ ಅಂತ ಸಹ ಈ ಒಂದು ಬ್ರೇಸ್ಲೆಟ್ನ ನೀವು ಇಲ್ಲಿ ವೇರ್ ಮಾಡಬಹುದು. ಸೊ ಇದು ನೋಡ್ಬೋದು ನೀವು, ಬ್ಲ್ಯಾಕ್ ಟೋರ್ಮಲೈನ್ ಆ್ಯಂಡ್ ಕ್ಲಿಯರ್ ಕ್ವಾರ್ಟ್ಸ್ ಆ್ಯಂಡ್ ರೆಡ್ ಜಾಸ್ಪರ್. ಸೊ 3 ಕಾಂಬಿನೇಷನಿಂದ ಬಂದಿರೋವಂಥದ್ದು. ಆ್ಯಂಡ್ ಇದು ಥರ್ಡ್ ಪಾರ್ಟಿ ಸಿಚುಯೇಷನ್ಗೆ ಅಂತ ಕಸ್ಟಮೈಸೇಷನಿಂದ ಬಂದಿರೋವಂಥದ್ದು. ಸೊ ಇದನ್ನು ನೀವು ಪರ್ಚೇಸ್ ಮಾಡಬೇಕು ಅಂದರೆ ನಂಬರ್ನ ನಾನು ಕೆಳಗೆ ಕೊಟ್ಟಿರ್ತೀನಿ, ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು. ಇವರಿಂದ ಆಲ್ರೆಡಿ ನಾನು ನೋವನ್ನು ಅನುಭವಿಸಿದ್ದೀನಿ, ನಾನು ಮೂವ್ ಆನ್ ಆಗ್ತೀನಿ ಅಂತ ಅಂದರೆ ನೀವು ಸಹ ಮೂವ್ ಆನ್ ಆಗಬಹುದು. ಆ್ಯಂಡ್ ಇಲ್ಲಿ ನಿಮಗೆ ಬಿಟ್ಟಿರೋವಂಥ ಡಿಸಿಷನ್ಸ್, ಓಕೆನಾ. ಸೊ 2 ಆಫ್ ಕಪ್ಸ್ ಇರೋದ್ರಿಂದ ಡೆಫಿನೆಟ್ಲಿ ಇಲ್ಲಿ ಒಂದು ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ಅಂತ ಇದೆ. ಸೊ ನೀವು ಇನ್ನೊಂದು ಚಾನ್ಸ್ನ ಈ ವ್ಯಕ್ತಿಗೆ ಕೊಡಬಹುದು. ಅಗೇನ್ ಅವ್ರ ಕಡೆಯಿಂದ ಮಿಸ್ಟೇಕ್ ಆಗಲ್ವಾ ಏನು ಅಂತ ಒಂದು ಕನ್ಫರ್ಮೇಷನ್ನ ನೀವು ತೊಗೊಂಡು ಅದಾದ ನಂತರ ಅವ್ರಿಗೆ ಇನ್ನೊಂದು ಚಾನ್ಸನ್ನು ಕೊಡಬಹುದು. ಸೊ 2 ಆಫ್ ಕಪ್ಸ್ ಇರೋದ್ರಿಂದ ಒಂದು ಟ್ವಿನ್ ಫ್ಲೇಮ್ ಎನರ್ಜಿ ಇದೆ ಇಲ್ಲಿ. ಆ್ಯಂಡ್ ಮತ್ತೆ ರಿಯೂನಿಯನ್ ಆಗ್ತಾ ಇರುತ್ತೆ. ಅದು ದೂರ ಆದರೂ ಸಹ ಮತ್ತೆ ನಿಮ್ಮನ್ನು ಹುಡ್ಕೊಂಡು ಬರೋವಂಥ ಒಂದು ಚಾನ್ಸಸ್. ಸೊ ಆ ಥರ ಇಲ್ಲಿ ಬರ್ತಾ ಇರೋವಂಥದ್ದು. ಆ್ಯಂಡ್ ದ ಡೆವಿಲ್ ಕಾರ್ಡ್ ಇರೋದ್ರಿಂದ ಸ್ವಲ್ಪ ಏನಾದರೂ ಲಸ್ಟ್ ಎನರ್ಜಿ ಅಥವಾ ಇದು ಬೇರೆ ಥರನೇ ಹೋಗ್ತಾ ಇದೆ ಅಂತ ಅಂದರೆ ಸ್ವಲ್ಪ ಅಲ್ಲಿ ಲಿಮಿಟ್ಸ್ನ ನೀವು ಹಾಕ್ಕೊಳ್ಬೇಕಾಗತ್ತೆ. ಬಿಕಾಸ್ ಅದರಿಂದ ಮತ್ತೆ ನಿಮ್ಮ ಮಧ್ಯೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕ್ರಿಯೇಟ್ ಆಗ್ಬೋದು. ಸೊ ತುಂಬ ಓವರಾಗಿ ಬ್ಲೈಂಡಾಗಿ ನಂಬೋದು ಬೇಡ ಅಂತ ಹೇಳ್ತೀನಿ. ಆ್ಯಂಡ್ 7 ಆಫ್ ಕಪ್ಸಲ್ಲಿ ಇರೋದ್ರಿಂದ 8 ಆಫ್ ಕಪ್ಸ್ ಇರೋದ್ರಿಂದ ಅವರು ಪಾಸ್ಟಲ್ಲಿ ಮೂವ್ ಆನ್ ಆಗಿದ್ರು ಅಂತ ಬರ್ತಾಯಿದೆ. ಬಟ್ ಕರೆಂಟ್ಲಿ ಅವ್ರಿಗೆ ನಿಮ್ಮ ಮೇಲೆ ಒಂದು ಮಿಸ್ಸಿಂಗ್ ಫೀಲಿಂಗ್ ಆಗಿರ್ಬೋದು, ನಿಮ್ಮನ್ನು ಮಿಸ್ ಮಾಡ್ಕೊಳ್ಳೋದು, ನಿಮ್ಮ ಮೆಮೊರೀಸ್ನ ನೆನಪಾಡ್ಕೊಳ್ಳೋದು. ಸೊ ಇದೆಲ್ಲ ಆಗ್ತಾಯಿದೆ. ಅವ್ರ ಲೈಫಲ್ಲಿ ಏನೋ ಒಂದು ಫೈನಾನ್ಷಿಯಲಿನೋ ಅಥವಾ ಯಾವುದೋ ಒಂದು ಚೆನ್ನಾಗಿ ಆಗ್ತಾಯಿದೆ. ಸೊ ಆ ಟೈಮಲ್ಲಿ ನನ್ನ ಪಾರ್ಟ್ನರ್ ನನ್ನ ಜೊತೆ ಇಲ್ಲ ಅನ್ನೋ ಒಂದು ಕೊರಗು ಅವ್ರಿಗೆ ಕಾಡ್ತಾ ಇರ್ಬೋದು. ಸೊ ಈ ವಿಷಯವಾಗಿ ಅವರು ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಾರೆ ಆ್ಯಂಡ್ ಕಾಂಟ್ಯಾಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇದು ಒಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿತ್ತು. ನಿಮಗೆ ಪರ್ಸ್ನಲ್ ಕನ್ಸಲ್ಟೇಷನ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡಬಹುದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಪೈಲ್ 2 ಯಾರೆಲ್ಲ ಚೂಸ್ ಮಾಡಿದ್ರಿ.